ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ದೇವ ನಿನ್ನ ವಾಕ್ಯಗಳನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಕೊಂಡು ಪವಿತ್ರಾತ್ಮನೇ, ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಈ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಅಪೊಸ್ತಲ ಪೌಲನು ಬರೆದ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತ ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಅಪೊಸ್ತಲ ಪೌಲನು ಇಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ, ಅಂದರೆ ಯೇಸು ಕ್ರಿಸ್ತನ ಆ ರೂಪಾಂತರದಲ್ಲಿ ಯೇಸು ನಂಬಿಕೆಟ್ಟವರು ಪ್ರತಿಯೊಬ್ಬರು ಪಾಲುರಾಗೇ ಬೇಕೆಂಬ ಉದ್ದೇಶದಿಂದ ಅಪೊಸ್ತಲ ಪೌಲ ಹೇಳ್ತಾನೆ, ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದೆ ಆತನ ಕಡೆಯವರೆಗೂ ದೃಢಪಡಿಸುವನು. ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದನು ಆತನೇ. ಅದು ಈ ವಾಕ್ಯದ ಪ್ರಕಾರ ನಾವು ನೋಡುವ ಯಾವ ರೀತಿ ಯೇಸು ಕ್ರಿಸ್ತನು ತನ್ನ ನಂಬಿಟ್ಟವನು ಆತನ ರೂಪಾಂತರಕ್ಕೆ ಯಾವ ರೀತಿ ಆತನು ದೋಷವಿಲ್ಲದೆ ಕಾಪಾಡುತ್ತಾನೆ, ಯಾವ ರೀತಿ ಆತನ ಅನ್ಯೋನ್ಯತೆಗೆ ಬರಬೇಕು, ಯಾವ ರೀತಿ ದೇವರ ನಂಬಿಕೆ ಕೆಲವು ಸಂಗತಿ ಅತಿ ಆಳವಾಗಿ ನೋಡುವವರಾಗಿದ್ದೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ತನ್ನ ಮಗನ ಅನ್ಯೋನ್ಯತೆ ಕರೆದವನು ನಂಬಿಗಸ್ತನು ಆಗಿದ್ದಾನೆ. ನಾವು ನೋಡ್ತೇವೆ 1ನೇ ಕೊರಿಂಥದವರಿಗೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣ ಆದವನು. ಪ್ರೀತಿದ್ರೆ ಯಾರು ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಕರ್ತವನ್ನು ಮತ್ತು ಓಡೆಯೆಂಬುದಾಗಿ ನಿಮ್ಮ ಹೃದಯಪೂರ್ವಕ ಅಂಗೀಕಾರ ಮಾಡುವುದಾದರೆ ಅಪೊಸ್ತಲನು ಯೇಸು ಕ್ರಿಸ್ತನು ದೇವರ ಮುಖಾಂತರ ನಿಮಗೆ ಜ್ಞಾನವು, ನೀವು ಯೇಸು ಕ್ರಿಸ್ತ ನಿಮ್ಮ ಹೃದಯ ಸ್ವೀಕಾರ ಮಾಡುವುದಾದರೆ ಯೇಸು ಕ್ರಿಸ್ತ ಪ್ರತಿಯೊಂದು ಸಂಗತಿಗೆ ನಿಮಗೆ ಜ್ಞಾನ ಹೇಳಿಕೊಡುವನಾಗಿದ್ದಾನೆ. ಆತ ನಿಮ್ಮನ್ನು ನೀತಿವಂತರನ್ನಾಗೆ ಮಾಡಿದ್ದಾನೆ. ಯೇಸು ಕ್ರಿಸ್ತನ ನಂಬಿಕೆ ಮುಖ ನೀತಿವಂತರಾಗಿದ್ದೀರಿ ಮತ್ತು ಪ್ರತಿದಿನ ನೀತಿವಂತರ ಜೀವನ ಆತ ಕೃಪೆ ಕೊಡುವನಾಗಿದ್ದಾನೆ. ಶುದ್ಧೀಕರಣ, ಆತನು ನಿಮ್ಮ ಜೀವಿತ ಎಲ್ಲ ಕಲ್ಮಸವನ್ನು ತೆಗೆದು ಯೇಸು ಕ್ರಿಸ್ತನ ಆ ರೂಪಾಂತರ ನಿಮಗೆ ಶುದ್ಧೀಕರಿಸುವನಾಗಿದ್ದಾನೆ. ವಿಮೋಚನೆ, ಆತನು ಆ ರೂಪಾಂತರದಲ್ಲಿ ವಿಮೋಚನೆ ಮಾಡುವ ಈ ರೀತಿ ಯೇಸು ಕ್ರಿಸ್ತನ ಪ್ರೇರಿತ ನಿಮಗೆ ದೇವರು ಕೊಟ್ಟಿದ್ದಾನೆ. ನೀವು ಆತನನ್ನು ನಿಮ್ಮ ಕರ್ತನು ಓಡೆಯೆಂಬುದಾಗಿ ಹೃದಯಪೂರ್ವಕವಾಗಿ ಆತ ಅಂಗೀಕಾರ ಮಾಡುವುದು. ಈ 4 ಕ್ರಿಯೆಗಳು ನಿಮ್ಮ ಜೀವಿತ ಯೇಸು ಮಾಡ್ತಾರೆ. ಒಂದು, ನಿಮಗೆ ಜ್ಞಾನವನ್ನು ಕೊಡುತ್ತಾನೆ ಕೇಳುವುದಾದರೆ, ನೀತಿವಂತನಾಗಿ ನಡಲಿಕ್ಕೆ ಕೃಪೆ ಕೊಡ್ತಾನೆ ಮತ್ತು ನಿಮ್ಮನ್ನು ಶುದ್ಧೀಕರಿಸ್ತಾನೆ ಮತ್ತು ನಿಮಗೆ ಕರ್ತನ ರೂಪಾಂತರ ನಿಮಗೆ ಪಾಲುಗಾರ ವಿಮೋಚಿಸುತ್ತಾನೆ ನಿಮ್ಮದು ಅರ್ಥವಾಗಿದೆ. ಇನ್ನೊಂದು ನಾವು ದೃಷ್ಟಾಂತ ನೋಡ್ತೇವೆ ಯಾವ ರೀತಿಯಲ್ಲಿ ಇದು ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 23ರಿಂದ 32ನೇ ವಾಕ್ಯ ತನಕ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಪ್ರಪಂಚಪಡುತ್ತೇನೆ. ಯೇಸು ನಂಬಿಕೆಟ್ಟವರು ನೀರು ಮುಳಿದಿಸಿ ಅಂತಕೊಂಡು ಕರ್ತನ ಸಭೆಗೆ ಪ್ರತಿ ಆದ್ಯತೆ ತಪ್ಪದೆ ಕರ್ತನ ಸಭೆಗೆ ನೀವು ಬಂದು ಆತನ ಸಭೆಯಲ್ಲಿ ಅನ್ನಿಡುವರಾಗಬೇಕು. ಮತ್ತು ಆ ಸಭೆಗೆ ನೀವು ಬಂದವರು ನೀವು ಪ್ರತಿ ವಾರದಲ್ಲಿ ಅದು ತಿಂಗಳೊಂದು ಸಲವಾದ ಈ ಕರ್ತನ ಭೋಜನ ಈ ಸಭೆಯಲ್ಲಿ ನೀವು ಪ್ರತಿಯೊಂದು ಸಭೆಯಲ್ಲಿ ನೀವು ಆಚರಿಸ್ತೀರಿ. ಈ ಕರ್ತನ ಭೋಜನ ಪಾಲುಗಾರರು ಅತಿ ಅಗತ್ಯ ಎಂಬುದಾಗಿ ಅಪೊಸ್ತಲ ಕೊಟ್ಟ ಒಂದು ಅಮೆಂಡ್ಮೆಂಟ್, ಒಂದು ಆಜ್ಞೆ ಎಂಬುದು ಅಪೊಸ್ತಲ ಹೇಳ್ತಾನೆ. ಇದೇ ಪ್ರತಿಯೊಬ್ಬರು ಯೇಸು ನಂಬಿಕೆಟ್ಟವರು ನೀರಿನ ಮುಳಿದ ಪ್ರತಿ
ಪ್ರತಿಯೊಬ್ಬರಿದೆ ಪಾಲುಗಾಗಬೇಕು. ಇದರಲ್ಲಿ ಅಲ್ಲೊಂದು ಪ್ರೇರೆ ಈ ಮೋಸಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 20 ವಾಕ್ಯವನ್ನು ಸ್ಟಡಿ ಮಾಡುವಾಗ ಅಲ್ಲಿ ಪಸ್ಕ ಹಬ್ಬದ ಬಗ್ಗೆ ಸ್ಟಡಿ ಮಾಡಿ 7 ಆಶೀರ್ವಾದಗಳು ನೀವು ಹೊಂದಿಕೊಳ್ಳುತ್ತೀರಿ, ಯೋಗ್ಯವಾಗಿ ಪಾಲುಗಾಗುವುದಾರೆ. ಅದೇ ಅಪೊಸ್ತಲ ಪೌಲನು 27ನೇ ವಾಕ್ಯದಿಗೆ ಈಗ ಹೇಳ್ತಾನೆ, ಈಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅಯೋಗ್ಯ ಪಾಲುಗಾರರಾಗದಂದರೆ ಕರ್ತನ ಭೋಜನ ಪಾಲುಗಾರರಾಗಬೇಕಾದ್ರೆ ನೀವು ಯೇಸು ನಂಬಿಕೆ ಇಡುವವರಾಗಬೇಕು, ನೀರಲ್ಲಿ ಮುಳಿದು ಇಷ್ಟ ಅಂದುಕೊಳ್ಳಬೇಕು. ಮತ್ತು ನೀವು ಪ್ರತಿದಿನ ಯೇಸು ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವವರಾಗಬೇಕು, ನೀತಿವಂತ ನಡೆಯುವರಾಗಬೇಕು. ಮತ್ತು ನಿಮ್ಮ ಕುಟುಂಬ ಜೀವಿತದಲ್ಲಿ ಗಂಡನ ಮಧ್ಯೆಯಲ್ಲಿ ಸಭೆಯಲ್ಲಿ ಒಂದೇ ಮನಸ್ಸು ಇರಬೇಕು. ಐಕ್ಯ ಇದು ನೀವು ಪರೀಕ್ಷೆ ಮಾಡದೆ ಪಾಲುಗಾರಾಗುವುದು ಅದು ಅಯೋಗ್ಯವಾಗಿ ಪಾಲುಗಾರಾಗುವುದು ಇದು ಅರ್ಥವಾಗಿದೆ. ಅದೇ 28 ಪ್ರತಿ ಮನುಷ್ಯನು ತನ್ನನ್ನು ಕೊಂಡವನೇ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಇವತ್ತು ಕರ್ತನ ಭೋಜನ ಪ್ರತಿಯೊಂದು ಸಭೆಯಲ್ಲಿ, ಪ್ರತಿಯೊಂದು ಆದಿತ್ಯವಾರ ಕೆಲವು ಸಭೆಗಳು ಆಚರಿಸ್ತಾರೆ, ಕೆಲವೊಂದು ತಿಂಗಳು ಅದೇ ನಿಮ್ಮ ಸಭೆಯಲ್ಲಿ ಹೇಗೆ ಉಂಟು ಆ ರೀತಿ ಅದರ ಪಾಲುಗಾಗಬೇಕು. ಅದೇ ಪಾಲುಗಾಗುವಾಗ ನೀವು ದಿನಾಲೂ ಅದೇ ನಿಮ್ಮನ್ನು ಪರೀಕ್ಷೆ ಮಾಡಬೇಕು, ನಿಮ್ಮ ವೈಯಕ್ತಿಕವಾದ ಪರೀಕ್ಷೆ ಮಾಡಬೇಕು. ದೇವರ ದೃಷ್ಟಿಯಲ್ಲಿ ನೀವು ಪರಿಶುದ್ಧರಾಗಿ ನೀತು ನಡೆಯುತ್ತೀರೋ ಇಲ್ಲೋ ಎಂಬುದೇ ಪರೀಕ್ಷಿಸಿಕೊಂಡು ಒಂದು ನಿಮಿಷದ ಪಾಪ ಇರುವುದಾದರೆ ಪಶ್ಚಾತ್ತಾಪಟ್ಟುಕೊಂಡು ಆ ಪಾಪದ ಸೊಬನ್ನು ಬಿಡಬೇಕು. ಈ ರೀತಿ ನೀವು ಯೋಗ್ಯವಾಗಿ ಪಾಲುಗಾರರಾಗಬೇಕು. ಮತ್ತು ಕುಟುಂಬಸ್ಥರು ನೀವು ಮದುವೆ ಆಗಿರುವುದಾದರೆ ನಿಮ್ಮ ಗಂಡನ ಮೇಲೆ ಐಕ್ಯತೆಯನ್ನು ಪರೀಕ್ಷೆ ಮಾಡಬೇಕು. ಸಭೆಯಲ್ಲಿ ನಿಮ್ಮ ಸಭೆ ಒಟ್ಟಿಗೆ ಪಾಲಕರು ನಿಮ್ಮ ಐಕ್ಯತೆ ಒಂದೇ ಮನಸ್ಸಿರಬೇಕು. ಈ ರೀತಿ ನಿಮ್ಮ ಕುಟುಂಬ ನಿಮ್ಮ ಸಭೆಯನ್ನು ಪರೀಕ್ಷಿಸಿಕೊಂಡು ತೆಗೆದುಕೊಳ್ಳುವುದಾದರೆ ಇದರಲ್ಲಿ 7 ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ ಪ್ರೇರೆ. ಅದಕ್ಕೆ ಅಪ್ಪನನ್ನು ಇದು ಪರಿಸ್ಥಿತಿ ತೆಗೆದುಕೊಳ್ಳಬೇಕು, ಕುಡಿಯಬೇಕು ಪಾತ್ರೆ ಎಂದು ಅಪೊಸ್ತಲ ಪೌಲನಲ್ಲಿ ಅಪ್ಪಣೆ ಕೊಡುತ್ತಾನೆ. 29 ವಾಕ್ಯ ನೋಡ್ತೇವೆ, ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸಿ ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಕರ್ತನ ಅಂತಂದರೆ ನೀವು ಯಾವ ಸಭೆಯಲ್ಲಿದ್ದುಕೊಂಡು ಇರುತ್ತರ ಪಾಲುಗಾರ, ಆ ಸಭೆಯಲ್ಲಿ ಇರುವ ಸಭಾ ಪಾಲುಗಾರರೊಟ್ಟಿಗೆ, ನಾಯಕರೊಟ್ಟಿಗೆ, ಸಭೆ ಒಟ್ಟಿಗೆ ನೀವು ಐಕ್ಯತೆ ಒಂದೇ ಮನಸ್ಸು ಇರಬೇಕು. ಯಾರ ಬಗ್ಗೆಯೂ ಸಭಾ ಪಾಲಕರ ಬಗ್ಗೆ ಆಗಲಿ, ನಾಯಕರ ಬಗ್ಗೆ ಆಗಲಿ, ಯಾರ ಬಗ್ಗೆ ಯಾವ ದ್ವೇಷ, ಕೈಯಾದ ಭಾವನೆ, ಕೋಪ, ಸಿಟ್ಟು ಇಟ್ಟುಕೊಳ್ಳಬಾರ್ದು, ಗಂಡನ ಇಟ್ಟುಕೊಳ್ಳಬಾರ್ದು. ಇದು ಇಟ್ಟುಕೊಂಡ್ರೆ ನೀವು ಕರ್ತನ ದೇಹಕ್ಕೆ ನೀವು ದ್ರೋಹ ಮಾಡುತ್ತೀರಿ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾರೆ. ನೀವು ಕರ್ತನ ದೇಹ ವಿವೇಚಿಸುತ್ತೀರಿ, ಅದಕ್ಕೆ ನ್ಯಾಯ ತೀರ್ಪು ಬರುತ್ತದೆ. ಅದೇ ಆ ನ್ಯಾಯ ತೀರ್ಪು ನಾವು ನೋಡ್ತೇವೆ 30ನೇ ವಾಕ್ಯದಲ್ಲಿ, ಈ ಕಾರಣದಲ್ಲಿ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದೆ ಮತ್ತು ಅನೇಕರು ಸಾಯ್ತಾರೆ. ಯಾಕೆ ದೇವರ ಮಕ್ಕಳು, ಯೇಸು ನಂಬಿಕಿಟ್ಟವರು, ನೀಡಿ ಮುಳಿದಿಷ್ಟ ಅಂತಕೊಂಡವರು, ಪ್ರತಿ ಆದಿತ್ಯವಾರ ಅಥವಾ ಕೆಲವು ಸಭೆಯಲ್ಲಿ ತಿಂಗಳು ಒಂದು ಸಲ ರೊಟ್ಟಿದ ಪಡೆದು ಯಾಕೆ ದೇವರ ಮಕ್ಕಳು ಅನೇಕರು ರೋಗದಲ್ಲಿ ಬೀಳುತ್ತಾರೆ, ಅನೇಕರಿಗೆ ಅಕಾಲವಾದ ಮರಣ, ಅಪಘಾತ, ದುರ್ಮರಣ ಯಾಕೆ ಎಂಬುದಾಗಿ ಈ ಪ್ರಶ್ನೆಗೆ ಇದು ಉತ್ತರವಾಗಿದೆ. ಇವತ್ತು ನಿಮ್ಮ ಜೀವಿತ ದೇವರು ಯೇಸು ನಂಬಿಕಿಟ್ಟವರು, ನೀಲಿ ಮುಳಿದಿಷ್ಟು ಅಂತಕೊಂಡವನು ಯೇಸು ಕ್ರಿಸ್ತನು ಅವರಿಗೆ ನಿತ್ಯ ಜೀವವನ್ನು ಕೊಡುವವನಾಗಿದ್ದಾನೆ. ಅದು ನಿತ್ಯ ಜೀವ ಅವರು ಹೊಂದಿರಲಿಕ್ಕೆ, ಅವರು ಪರಿಶುದ್ಧ ಜೀವನ ಮಾಡಲಿಕ್ಕೆ ದೇವರು ಬಯಸುತ್ತಾನೆ. ಆ ಪರಿಶುದ್ಧ ಜೀವನ ಜೀವಿಸಬೇಕಾದ ಪ್ರತಿದಿನ ನಿಮ್ಮ ದೇವರ ವಾಕ್ಯ ಪ್ರಕಾರ ನಡೆಯುವರಾಗಬೇಕು. ಈ ರೊಟ್ಟಿ ದ್ರಾಕ್ಷಾರಸ ನಿಮಗೆ ಒಂದು ಪರೀಕ್ಷೆ ಮಾಡುವ ಒಂದು ಅವಕಾಶವಾಗಿದೆ. ಇದರಲ್ಲಿ ನೀವು ಪರೀಕ್ಷೆ ಮಾಡಿ, ನಿಮ್ಮ ಸ್ವಜೀವಿತ ಪರೀಕ್ಷೆ ಮಾಡಬೇಕು, ಕುಟುಂಬ ಜೀವಿತ ಸಭೆ ಇದರಲ್ಲಿ ಪರೀಕ್ಷೆ ಮಾಡಿದಂತೆ ತಿನ್ನುವುದಾದರೆ ಅಪೊಸ್ತಲನು ಕೆಲವರಿಗೆ ಶಾರೀರಿಕ ಬಲಹೀನತೆ ಬರ್ತದೆ, ಕೆಲವು ರೋಗಗಳು ಬರ್ತವೆ. ಅದರಲ್ಲಿ ಪಶ್ಚಾತ್ತಾಪಡದಿದ್ದರೆ, ಆ ಪಾಪನ ಬಿಡದಿದ್ದರೆ ಮಾತ್ರ ಅವರಿಗೆ ಬೇಗ ಮರಣ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು 31ನೇ ವಾಕ್ಯ ನೋಡ್ತೇವೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನಾವು ಈ ವಿಚಾರಣೆ ಒಳಗಾಗುವುದಿಲ್ಲ. ಹಾಗಾದರೆ ಈ ರೀತಿಯಲ್ಲಿ ದೇವರ ಶಿಕ್ಷೆ ನಿಮಗೆ ಬರಬಾರದಾದರೆ ನೀವು ರೊಟ್ಟಿ ದೋಸೆ ಪಾಲುಗಾಗುವಾಗ ಅದನ್ನು ನಿಮ್ಮ ಜೀವಿತ ಪರೀಕ್ಷಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಅಥವಾ ಉಪವಾಸದೊಡನೆ ಪಾಲುಗಾಗಬೇಕು. ಅದರಲ್ಲಿ 7 ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ ಪ್ರೇರೆ. ಆ ರೀತಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಳುವುದಾದರೆ ಪ್ರೇರೆ ಈ ರೀತಿ ದೇವರು ಶಿಕ್ಷೆ ಕೊಡ್ತೇನೆ. ಯಾಕೆಂದರೆ ಇಲ್ಲಿ 30ನೇ ವಾಕ್ಯ, ಅದೇ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದು ನಮ್ಮನ್ನು ಶಿಕ್ಷಿಸ್ತಾನೆ. ಅದಕ್ಕೋಸ್ಕರ ಒಂದು ವೇಳೆ ನಿಮಗೆ ಈ ಕರ್ತನಲ್ಲಿ ಪಾಲುಗಾಗುವಾಗ ನಿಮಗೆ ದೇವರ ಶಿಕ್ಷೆ ಬಲಹೀನತೆ ಬರುವಾಗಲೂ ನೀವು ಕೂಡಲೇ ಪರೀಕ್ಷೆ ಮಾಡಬೇಕು. ರೋಗಗಳು ಬರೋ ಕೂಡಲೇ ಪರೀಕ್ಷೆ ಮಾಡಬೇಕು. ಹೇಗೆ ಡಾಕ್ಟರ್ ಹತ್ರ ಹೋಗಿ ನೀವು ಪರೀಕ್ಷೆ ಮಾಡಿಸಿದ ಹಾಗೆ ದೇವರ ವಾಕ್ಯದಿಂದ ನೀವು ಪರೀಕ್ಷೆ ಮಾಡಬೇಕು. ನಿಮ್ಮ ಸಭಾ ಪಾಲಕರಿಗೆ ಹೇಳಬೇಕು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ. ಯಾಕಂದರೆ ಯಾಕೋಬನ ಬರೆದ ಪತ್ರಿಕೆ 5ನೇದಲ್ಲಿ
ಅಪೊಸ್ತಲ ಯಾಕೋಬ ಹೇಳ್ತಾನೆ 14 ವಾಕ್ಯದಲ್ಲಿ, ನೀವು ರೋಗದಲ್ಲಿ ಬಿದ್ದಿರುವಾಗ ನಿಮ್ಮ ಸಭೆಯ ಪಾಲಕರನ್ನು ಕರೆಯಬೇಕು ಪ್ರಾರ್ಥನೆ ಮಾಡೋಕ್ಕೆ. ಅವರು ಬಂದು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ಅವರ ಮುಖಾಂತರ ನಿಮ್ಮ ಜೀವಿತ ಕೆಲವು ಗುಪ್ತ ಪಾಪಗಳು ಇರುತ್ತಾರೆ, ಅವರು ನಿಮಗೆ ಹೇಳುತ್ತಾರೆ, ಆಗ ನೀವು ಒಪ್ಪಿಕೊಳ್ಳಬೇಕು. ಕೆಲವೊಂದು ಪ್ರತಿಯೊಂದು ರೋಗಗಳು ಪಾಪಕ್ಕೆ ಬರ್ತಾ ಇದೆ, ನಾನು ಹೇಳೋದಿಲ್ಲ. ಅದು ಕೆಲವೊಂದು ರೋಗ, ಕೆಲವೊಂದು ವ್ಯಾಧಿಗಳು ಪಾಪಕ್ಕೋಸ್ಕರ ಬರುವಾಗ ದೇವರ ನಿಮ್ಮ ಸಭೆಯ ಪಾಲಕರು ನಿಮಗೆ ಪ್ರಾರ್ಥನೆ ಮಾಡುವಾಗ ದೇವರ ಅವರಿಗೆ ಜ್ಞಾನ ಕೊಟ್ಟು ಅವರು ನಿಮ್ಮ ಬಗ್ಗೆ ಅವರು ಪ್ರವಾದಿಸುವಾಗ ಅದು ವಾಕ್ಯದ ಬುದ್ಧಿಯಲ್ಲಿ ಒಪ್ಪಿಕೊಳ್ಳಬೇಕು, ಸರಿಪಡಿಸಬೇಕು, ರಾಜಿ ಆಗಬೇಕು ಒಬ್ಬರೊಬ್ಬರು. ಆಗ ಯಾಕೋ ಬರ್ತಾನೆ, ನೀವು ಒಬ್ಬರೊಬ್ಬರ ಪಾಪ ಅರಿಕೆ ಮಾಡಿದರೆ, ಪ್ರಾರ್ಥನೆ ಮಾಡಿದ್ರೆ ಯೇಸು ಕ್ರಿಸ್ತನು ನಿಮ್ಮ ಸಭಾ ಪಾಲಕರ ಮೇಲೆ ಎಣ್ಣೆ ಹೆಚ್ಚು ಪ್ರಾರ್ಥನೆ ಮಾಡಿ ಗುಣ ಮಾಡ್ತಾನೆ ಮೇಲೆ ಅಪೊಸ್ತಲ ಯಾಕೋ ಬರ್ತಾನೆ. ಆದರೆ ಅಲ್ಲಿ ನೀವು ಪಶ್ಚಾತ್ತಾಪ ಪಡದೆ, ನೀವು ಒಬ್ಬರ ಸಮಯ ಕೊಡದೆ ನೀವು ಪಾಪದಲ್ಲಿ ಜೀವಿಸೋದಾದರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ನಿತ್ಯ ಜೀವದಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ಅಪೊಸ್ತಲನು ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತನು ನೀವು ನಂಬಿಕೆ ಇಟ್ಟಿದ್ದೀರಿ, ನೀರು ಉಮಿಳಿದ್ದೀರಿ, ಅಂದ್ಕೊಂಡಿದ್ದೀರಿ, ಪವಿತ್ರಾತ್ಮ ಆತ್ಮ ಮುದ್ರೆ ಹಾಕಿದೆ, ಅದಕ್ಕೋಸ್ಕರ ಆತನು ನಿಮಗೆ ನಂಬಿಕಸ್ತನು ನಿಮಗೆ ನಿತ್ಯ ಜೀವನ ಕೊಟ್ಟಿದೆ. ಅದಕ್ಕೋಸ್ಕರ ಆತನ ಮಾಡ್ತಾನೆ, ನೀವು ನಿಮ್ಮ ರಕ್ಷಣೆ ಕಳೆದುಕೊಳ್ಳಬಾರ್ದು, ನರಕಕ್ಕೆ ಹೋಗಬಾರದೆಂಬುದಾಗಿ ಕೆಲವರಿಗೆ ಬೇಗನೆ ಮರಣವನ್ನು ಕೊಟ್ಟು ಅವರೇ ಪರಲೋಕಕ್ಕೆ ಕರೆದುಕೊಂಡು ಹೋಗೋಣ. ಅದಕ್ಕೆ ನೀವು ಅಲ್ಲಿ ದುಃಖ ಪಡಬಾರ್ದು, ಸಂತೋಷ ಪಡಬೇಕು. ಅವರಿಗೆ ಯೇಸು ನಂಬಿದವರಿಗೆ, ನೀರು ನುಮಿಳಿದಿ ಅಂದ್ಕೊಂಡವರೇ, ಕರ್ತನ ಸಭೆಯಲ್ಲಿ ನಂಬಿಕಸ್ಥರಾಗುವವರಿಗೆ, ರೊಟ್ಟಿಯ ಪಾಡುವವರಿಗೆ 100% ನಿತ್ಯ ಜೀವ ಉಂಟು. ಇದನ್ನು ಮರೆತು ಬಿಡಬಾರದು. ಅದು ನಿಮಗೆ ದೀರ್ಘಾಯುಷ್ಯ ಬೇಕಾ, ಆರೋಗ್ಯವಾಗಿ ಜೀವನ ಮಾಡಬೇಕಾ, ನೀವು ನಿಮ್ಮ ಜೀವಿತವನ್ನು ದಿನಾಲು ಮತ್ತು ಆ ರೊಟ್ಟಿದ ಪಾಲುರಾಗುವಾಗ ಉಪವಾಸದೊಡನೆ ಪ್ರಾರ್ಥನೆ ಮುಖಾಂತರ ಸ್ವಪರೀಕ್ಷೆ ಮಾಡಬೇಕು. ನಿಮ್ಮ ವ್ಯಕ್ತಿಗತ ಜೀವಿತ ಮೊದಲು ಶೋಧಿಸಬೇಕು. ಅಂದರೆ ನಮ್ಮ ಕುಟುಂಬ ಜೊತೆ, ಗಂಡನ ಮಧ್ಯೆ ಐಕ್ಯತೆ, ಮಕ್ಕಳ ನಡುವೆ ಐಕ್ಯತೆ, ನಮ್ಮ ಸಭೆಯಲ್ಲಿ ನಮ್ಮ ಊರಿಗೂ ಐಕ್ಯತೆಯನ್ನು ಪರೀಕ್ಷೆ ಮಾಡಿಕೊಂಡು ಅದನ್ನು ತಿಳಿದುಕೊಂಡು ಪರಿಶುದ್ಧವಾದ ರೀತಿಯಲ್ಲಿ ಪ್ರೀತಿಪೂರ್ವಕವಾಗಿ ಒಬ್ಬೊಬ್ಬರನ್ನು ಕ್ಷಮೆಯನ್ನು ಕೊಡಬೇಕು. ಯಾರ ಬಗ್ಗೆ ನೋವು, ದ್ವೇಷ, ಕೋಪ ಇಟ್ಟುಕೊಳ್ಳದೆ ಅದು ಪರಿಶುದ್ಧ ಪಾಲಕರಾಗುವುದಾದರೆ 100% ದೇವರು ವಾಗ್ದಾನ ಮಾಡಿದ ಆಶೆ ಹೊಂದಿಕೊಳ್ಳುತ್ತೀರಿ. ನಿಮಗೆ ರೋಗಗಳಿದ್ದರೂ ದೇವರು ಗುಣ ಮಾಡುವನಾಗಿದ್ದಾನೆ, ನಿಮಗೆ ಆ ರೀತಿಯ ಆಕ್ರಮಣದ ಕಾಪಾಡುವವನು ಆಗಿದ್ದಾನೆ. ಒಂದು ವೇಳೆ ಈ ರೀತಿ ಬಂದರೂ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ದುಃಖಕ್ಕೊಳಗಾಗಬಹುದಾಗಿ 30 ವಾಕ್ಯದಲ್ಲಿ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆ ಒಳಗಾಗಲಾಗಿ ಆತನ ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗ ನಮ್ಮನ್ನು ಶಿಕ್ಷಿಸ್ತಾನೆ. ಅದರ್ಥ ಲೋಕದವರಿಗೆ ನ್ಯಾಯ ತೀರ್ಪು, ಅವರು ಸತ್ತ ನರಕ್ಕೆ ಹೋಗ್ತಾರೆ. ಹಾಗೆ ಯೇಸು ನಂಬಿಕೆ ನರಕ್ಕೆ ಹೋಗಬಾರ್ದೆಂಬ ಉದ್ದೇಶದಿಂದ ದೇವರು ಅವರು ಈ ರೀತಿ ಶಿಕ್ಷೆಗೆ ಒಳಪಡಿಸ್ತಾನೆ. ಅವರ ಪಾಪಕ್ಕೆ ಪಶ್ಚಾತ್ತಾಪ ತೋರಿಸ್ತಾನೆ ಮತ್ತು ಪಾಪದ ಬಿಟ್ಟು ಬಿಡದಿದ್ದರೆ ಅವರ ಆಯುಷ್ಯವನ್ನು ಮೊಟಕು ಮಾಡಿ ಪರಲೋಕದಲ್ಲಿ ಹೋಗ್ತಾನೆ. ದೇವರು ನಂಬಿಗಸ್ತನು ಆಗಿದ್ದಾನೆ. ಇದು ಈ ಥರ ಅರ್ಥವಾಗಿದೆ ಪ್ರಿಯರೇ. ಇನ್ನು ಮುಂದಕ್ಕೆ ನಾವು ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಾಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕಿದ್ದಾನೆ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಆಸ್ತಿಯವರ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಅಪ್ಪ ಇನ್ನೂ ಸ್ಪಷ್ಟವಾಗಿ ಕೊಲೊಸ್ಸೆಯವರ ಸಭೆಯಲ್ಲಿ ಬರ್ತಾನೆ, ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೊಡುತ್ತಾರೋ, ಆತನ ಮಕ್ಕ ತಗೊಂಡು ಅಂಗೀಕಾರ ಮಾಡಿ ನೀರು ನಂಬಲಿ ಕೊಡುತ್ತಾರೋ, ಕರ್ತನ ಸಭೆಗೆ ಬಂದು ಕರ್ತನ ಸಭೆಯನ್ನು ಮಾತ್ರ ಕಡೆತನ ನಾವು ಬಿಡಬಾರ್ದು. ಆ ನಿರೀಕ್ಷೆಯಿಂದ ಯೇಸು ನಂಬಿಕಿಟ್ಟವರಿಗೆ ನೀರು ನಿತ್ಯ ಜೀವ ದೇವರು ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ನಾನು ಹೇಳಿದೆ, ಮಾರ್ಕ್ ನಂಬರ್ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15-16 ವಾಕ್ಯ ನೋಡ್ತೇವೆ. ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರಿಗೆ, ತನ್ನ ಶಿಷ್ಯರಿಗೆ ಮತ್ತು ಈ ಟಿವಿ ಮಾಧ್ಯಮ ಇವತ್ತು ಅದಕ್ಕೋಸ್ಕರ ದೇವರು ಈ ಟಿವಿ ಮಾಧ್ಯಮ ದೇವರು ಕೊಟ್ಟಿದ್ದಾನೆ. ಈ ಟಿವಿ ಮಾಧ್ಯಮದ ಮುಖಾಂತರ ಬೆಳಗ್ಗೆ ಸಾಯಂಕಾಲ ಅನೇಕ ಊರುಗಳಿಗೆ, ಅನೇಕ ಭಾಷೆಯಲ್ಲಿ ಜನರಿಗೆ, ಅನೇಕ ದೇವರ ಸೇವಕರು ಸುವಾರ್ತೆಯು ಸಾರಲ್ಪಡುತ್ತದೆ ಈ ಲೋಕದ ಕಟ್ಟ ಕಡೆಗೆ. ಮಾರ್ಕ್ 16 ವಾಕ್ಯ ಹೇಳ್ತದೆ, ಯಾರು ಈ ಟಿವಿ ಮಾಧ್ಯಮ ಪ್ರಕಟಣೆಪಟ್ಟ ಈ ಸುವಾರ್ತೆಯನ್ನು ಅಂಗೀಕಾರ ಮಾಡಿಕೊಂಡು ನೀರಿನಲ್ಲಿ ಮುಳುಗಿದಿಷ್ಟು ಅಂತಕೊಳ್ಳುತ್ತೆ, ಅವರಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಆದರೆ ಯಾರು ನಂಬಿಕೆ ಹಿಡಿದಲೋ ಅವರು ದಂಡನೆ, ನಿತ್ಯ ನರಕಕ್ಕೆ ಉರಿಯೋದು. ಅದರಲ್ಲಿ ನೀವು ನೀರಿನ ಮುಳುಗಿ ತಂದುಕೊಂಡವರು ನೀವು ಕಡೆತನ ನಿರೀಕ್ಷಿಸುವರಾಗಬೇಕು. ನಿಮಗೆ ಯೇಸು ಕ್ರಿಸ್ತನು ನಿತ್ಯ ಜೀವವನ್ನು, ಪರಲೋಕವನ್ನು ವಾಗ್ದಾನ ಮಾಡಿದ್ದಾನೆ. ಅದಕ್ಕೋಸ್ಕರ ನೀವು ನೀರಿನಲ್ಲಿ ಮುಳುಗಿಸಿಕೊಂಡವರು ನೀವು ಸಭೆಯನ್ನು ಮಾತ್ರ ಬಿಡದೆ ಕಡೆ ತನಕ ಸಭೆಯಲ್ಲಿ ನಂಬಿಕಸ್ಥರಾಗಬೇಕು. ಸಭೆಯ ಪಾಲಕರ ವಿರುದ್ಧವಾಗಿ, ಸಭೆ ಸೇವಕರ ಬಗ್ಗೆ, ಯಾರ ಸಭೆಯ ಬಗ್ಗೆ ನೀವು ಕೆಟ್ಟ ಮಾತನಾಡಿ ನಿಮ್ಮ ಸಭೆಯನ್ನು ಗೌರವಿಸಬೇಕು. ನಿಮ್ಮ ಸಭಾ ಪಾಲಕರು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಈ ರೀತಿ ನಿರೀಕ್ಷೆ ನಿಮ್ಮಲ್ಲಿ ಇರುವುದಾದರೆ
ದೇವರು ನಂಬಿಕಸ್ತನು. ದೇವರು ನಿಮಗೆ ವಾಕ್ಯ ಉಪದೇಶರು ಕೊಡುತ್ತಾನೆ. ಸಭೆಯಲ್ಲಿ ಈ ಮಾದರಿ ಈ ವಾಕ್ಯ ಕೇಳಿ ವಿಧೇಯರಾಗಬೇಕು ದೇವರು ಬಯಸ್ತಾನೆ. ಈ ವಿಧೇಯತೆ ಪರಿಪೂರ್ಣವಾಗದಿದ್ದರೆ ಯೇಸು ಕ್ರಿಸ್ತನನ್ನು ನಂಬಿಕಿಟ್ಟಿದ್ದೀರಿ, ಆತನು ನಿಮ್ಮನ್ನು ಶುದ್ಧೀಕರಿಸ್ತಾನೆ. ಏಕೆಂದರೆ ಕಷ್ಟದ ಮುಖಾಂತರ, ರೋಗದ ಮುಖಾಂತರ, ನಾನಾ ವಿಧದ ಸಂಕಟದ ಮುಖಾಂತರ ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಪರಿಶೋಧನೆ ಮಾಡಿಕೊಂಡು ನಿಮಗೆ ಪರಲೋಕಕ್ಕೆ ಆತನು ಒಯ್ಯಲು ಪಡುತ್ತಾನೆ ಎಂದು ಇದು ಅರ್ಥವಾಗಿದೆ. ಅದಕ್ಕೆ ದೇವರು ನಂಬಿಗಸ್ತನು ಎಂಬುದೇ ಅಪೊಸ್ತಲನು 1 ಕೊರಿಂಥ 1:8-9 ವಾಕ್ಯದ ಹೇಳುತ್ತಾನೆ. ಇದು ಅರ್ಥವಾಗಿದೆ ಪ್ರಿಯರೇ. ಇನ್ನಿದು ವಾಕ್ಯದ ಅರ್ಥ ನೋಡು ಪ್ರಿಯರೇ. 1ನೇ ಥೆಸಲೋನಿಕದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸದೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವ ನಂಬಿಗಸ್ತನು, ಆತನ ಕಾರ್ಯವನ್ನು ಸಾಧಿಸುವನು. ಪುನಃ ಈ ಸಭೆಯಲ್ಲಿ ಅಪೊಸ್ತಲನು 1 ಥೆಸಲೋನಿಕದ ಪತ್ರಿಕೆ 4ನೇ ಅಪೊಸ್ತಲರು ರೂಪಾಂತರ ಬಗ್ಗೆ, ರಾಪ್ಚರ್ ಬಗ್ಗೆ ಹೇಳ್ತಾರೆ. ಇವತ್ತು ನಾವು ನೋಡಿದ್ರೆ ಯೇಸು ಕ್ರಿಸ್ತನ ಬರೋಣ ಅಂದರೆ ರಹಸ್ಯ ಬರೋಣ, ಅಥವಾ ಈ ಥೆಸಲೋನಿಕದಲ್ಲಿ ಎತ್ತಲ್ಪಡ ಸಭೆ ಎತ್ತಲ್ಪಡುವಿಕೆ ಅಥವಾ ಪ್ರತ್ಯಕ್ಷತೆ ಎಂದು ಕರೆಯಲ್ಪಡುತ್ತೆ. ಅದು ಇಂಗ್ಲೀಷಲ್ಲಿ ಒಂದೇ ವರ್ಡ್ ರ್ಯಾಪ್ಚರ್ ಎಂಬುದಾಗಿ ಕರೆಯುತ್ತಾರೆ. ಈ ರ್ಯಾಪ್ಚರ್ನಲ್ಲಿ ಪಾಲುರಾಗಲೇಬೇಕು ದೇವರ ಚಿತ್ತವಾದ. ಆ ನಂತರ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ ಪ್ರಾರಂಭವಾಗ್ತಿದ್ದ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ದೇವರ ಚಿತ್ತವಾದ ಪ್ರತಿಯೊಂದು ಸಭೆಗಳು, ಯೇಸು ನಂಬಿಕೆ ಪ್ರತಿಯೊಂದು ಸಭೆಗಳು ಈ ರ್ಯಾಪ್ಚರ್ ಪಾಲುರಾಗಬೇಕು ದೇವರ ಚಿತ್ತವಾದ. ಅದಕ್ಕೋಸ್ಕರ ನೀವು ದಿನಾಲು ಪ್ರಾರ್ಥನೆ ಮಾಡಬೇಕು ಪ್ರಿಯ. ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಮುಖಾಂತರ ನಿಮ್ಮ ಆತ್ಮದಲ್ಲಿನೂ ನೀತಿವಂತರಾಗಿದ್ದೀರಿ ಆದ ಕೃಪೆಯಲ್ಲಿ ಪ್ರಿಯರೇ. ಆದರೆ ದಿನಾಲು ನಿಮ್ಮ ದೇಹದ ಶರೀರದಲ್ಲಿಯೂ ಮನಸ್ಸನ್ನು ನೀತಿವಂತರಾಗಿ ನಡೆಯಬೇಕು. ಪರಿಸರ ಇದು ನಿಮಗೆ ಕೊಡಲ್ಪಟ್ಟ ಜವಾಬ್ದಾರಿ ಆಗಿದೆ. ಇದಕ್ಕೋಸ್ಕರ ದಿನಾಲು ಪ್ರಾರ್ಥನೆ ಮಾಡಿ, ದೇವ ನಾನು ಈ ಲೋಕದಲ್ಲಿ ನೀನು ನನ್ನನ್ನು ಪರಲೋಕಕ್ಕೆ ಕರೆಯುವ ತನಕ ನನ್ನ ಶರೀರದಲ್ಲಿಯೂ ಆತ್ಮದಲ್ಲಿಯೂ ಪ್ರಾಣ ಅಂದರೆ ಮನಸ್ಸಿನ ಪರಿಶುದ್ಧನಾಗಿ ನೀತಿವಂತನಾಗಿ ದೋಷ ನಡೆಗೆ ಕೃಪೆ ಕೊಡು ಮತ್ತು ಪ್ರಾರ್ಥನೆ ಮಾಡುವುದಾದರೆ ದೇವರ ಆತ್ಮನು ಆತನ ಶಕ್ತಿ ಕೊಡುತ್ತಾನೆ. ವಾಕ್ಯದಿಂದ ಮೇಲೆ ಮಾತನಾಡ್ತಾನೆ, ಪ್ರತಿದಿನ ಜೀವನಕ್ಕೆ ಸಹಾಯ ಮಾಡ್ತಾನೆ. ಮತ್ತು ಯೇಸು ಕ್ರಿಸ್ತನು ಬರುವಾಗ ನೀವು ನಿರ್ದೋಷಿಯಾಗಿ ಪರಿಶುದ್ಧ ಒಂದು ಕನ್ಯಕೆಯಾಗಿ ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವನಾಗಿದ್ದಾನೆ. ಅದಕ್ಕೆ ನೀವು ಈ ರೀತಿ ಪ್ರಾರ್ಥನೆ ಮಾಡೋ ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡುವವರು ಮಾತ್ರವೇ ಪರಲೋಕಕ್ಕೆ ಒಯ್ಯಲು ಪಡೆದ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಬರೀ ನೀವು ಪರಲೋಕಕ್ಕೆ ಹೋಗಬೇಕಾದರೆ ಅಥವಾ ರಾಪ್ಚರ್ನಲ್ಲಿ ಪಾಲ್ಗೊಳ್ಳಬೇಕಾದರೆ ಬರೀ ಅದಕ್ಕೆ ಪ್ರಾರ್ಥನೆ ಮಾಡಿರಿ. ಮತ್ತು ಅಲ್ಲಿ ಅಪೊಸ್ತಲನು ಆ ಸಭೆಗಾಗಿ ಪ್ರಾರ್ಥನೆ ಮಾಡುವಾಗಿದ್ದಾನೆ. ಪ್ರತಿಯೊಬ್ಬರು ಆ ರಾಪ್ಚರ್ನಲ್ಲಿ ಪಾಲ್ಗೊಳ್ಳ, ಯಾರು ಟ್ರಿಬ್ಯುಲೇಷನ್ನಲ್ಲಿ ಉಳಿಯಬಾರದೆಂಬುದಾಗಿ. ಅದಕ್ಕೆ ದೇವರು ನಂಬಿಕಸ್ತನು. ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆ ಉತ್ತರ ಕೊಟ್ಟು ನಿಮ್ಮನ್ನು ನಿಮ್ಮ ಶರೀರನಾತ್ಮನು ಪರಿಶುದ್ಧ ಜೀವನ ಮೇಲೆ ಆತ ಶಕ್ತಿ ಕೊಡುತ್ತಾನೆ. ಮತ್ತು ಆ ರೂಪಾಂತರ ನಿಮ್ಮ ಪಾಲುಗಾರಾಗಿ ಮಾಡುವನು ಆಗಿದ್ದಾನೆ. ಯಾಕೆ ದೇವರು ನಂಬಿಕಸ್ತನು ಆಗಿದ್ದಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಪ್ರಿಯರೇ, ನಿಮಗೆ ಆರ್ಥಿಕ ಸಮೃದ್ಧಿ ಬೇಕು, ನಿಮಗೆ ದೇವರ ವಾಗ್ದಾನ ಇರಬೇಕು, ಕಷ್ಟನ ಬಿಡುಗಡೆ ಆಗಬೇಕು, ಪ್ರಾರ್ಥನೆ ಉತ್ತರ ಬೇಕು, ಅದರಲ್ಲೂ ದೇವರು ನಂಬಿಕಸ್ತನು. ನೋಡ್ತೆ ಇಬ್ರಿಯರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10-19 ವಾಕ್ಯ. ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತ ಮರೆಯುವುದಕ್ಕೆ ಅನ್ಯಸ್ತನಲ್ಲ. ಪ್ರೇರಣೆ ನೆನಪಿಟ್ಟುಕೊಂಡು ದೇವರಿಗೋಸ್ಕರವಾಗಿ, ಕರ್ತನ ಸಭೆಗೋಸ್ಕರವಾಗಿ, ಕರ್ತನ ಸೇವೆಗೋಸ್ಕರ, ಅದು ಈ ಬಿಗ್ ಜೆ ಟಿ ಮಾಧ್ಯಮ ಸೇವೆಗೆ ಏನು ನೀವು ನಿಮ್ಮ ಕಾಣಿಕೆ ಕೊಡುತ್ತೀರೋ, ಸ್ಯಾಕ್ರಿಫೀಸಲ್ಲಿ ದಾನ ಮಾಡುತ್ತೀರೋ, ದಾನ ಧರ್ಮ ಏನು ಮಾಡುತ್ತೀರೋ ಪ್ರೇ ದೇವರಿಗೋಸ್ಕರವಾಗಿ, ದೇವರ ಸೇವೆಗೋಸ್ಕರವಾಗಿ, ದೇವರ ಪ್ರೀತಿ ಮಾಡ್ತಿರೋ ಅಪೊಸ್ತಲ ಹೇಳ್ತಾನೆ. ಅಥವಾ ಪರೋಪಕಾರ ಏನು ಮಾಡ್ತಾರೆ ಅದನ್ನೆಲ್ಲವೂ ದೇವರು ಮರೆಯುವುದಕ್ಕೆ ಅನ್ಯಸ್ತನಲ್ಲ. ಮನುಷ್ಯರು ಮರೆತು ಬಿಡಬಹುದು ಬರೀ ಮನುಷ್ಯ ಸ್ವಭಾವ. ಅದೇ ದೇವರ ನೀವು ದೇವರಿಗೋಸ್ಕರ, ದೇವರ ಸೇವೆಗೋಸ್ಕರ, ದೇವರ ಸಭೆಗೋಸ್ಕರ ಏನು ನಿಮಗೆ ದಶಮದ ಕಾಣಿಕೆ ಮಾತ್ರ ಅಲ್ಲ, ಅದನ್ನು ಎಕ್ಸ್ಟ್ರಾವಾಗಿ ನಿಮ್ಮ ಆಸ್ತಿ ಪಾಸ್ತಿ ಮಾರಿ ಕೊಡುತ್ತೀರೋ, ಏನು ಕೊಡುತ್ತೋ ಅದನ್ನೆಲ್ಲವೂ ಆ ಒಳ್ಳೆ ಕಾರ್ಯ ಮರೆಯುವುದಕ್ಕೆ ಅನ್ಯಸ್ತನಲ್ಲ ಎಂಬುದು ಅಪೊಸ್ತಲ ಹೇಳ್ತಾನೆ. ಅದು ಆನಂದವಾಗಿ ನೋಡುವ, ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಇಡುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ. ಅಷ್ಟೇ ಅಲ್ಲದೆ ಪ್ರತಿದಿನವೂ ಪ್ರತಿ ಸಲವೂ ಯೇಸು ಕ್ರಿಸ್ತನು ಬರೋ ತನಕ ಈ ಆಸಕ್ತಿ ನಿಮ್ಮಲ್ಲಿ ಕಡಿಮೆ ಆಗದೆ ಅದೇ ಆಸಕ್ತಿಯಲ್ಲಿ ನೀವು ಯಾವಾಗಲೂ ದೇವರ ಕೆಲಸಕ್ಕೋಸ್ಕರ, ದೇವರ ಸೇವೆಗೋಸ್ಕರ ಯಾವಾಗಲೂ ಕೊಡುವುದರಲ್ಲಿ ಆಸಕ್ತಿ ಉಳ್ಳವರಾಗಬೇಕೆಂಬುದು ಅಪೊಸ್ತಲನು ಹೇಳ್ತಾರೆ. ಕೆಲವು ಸಮಯ ಮಾತಲ್ಲ, ಪ್ರತಿ ಸಲವೂ ನೀವು ಆಸಕ್ತಿ ಕೊಡುವವರಾಗಬೇಕು, ಪ್ರೀತಿ ಕೊಡುವರು. ಈ ಒಂದು ಹೃದಯ, ಈ ಒಂದು ಸೇವೆ ಕೊಟ್ಟದ್ದು ನೀವು ಮಾಡುವವರಾಗಬೇಕು ಅಪೊಸ್ತಲನು ಹೇಳ್ತಾರೆ. ಯಾಕೆ ಅದರಲ್ಲಿ ಆಶೀರ್ವಾದ ಉಂಟು ಎಂಬುದು ಹೇಳ್ತಾರೆ. ಅದಕ್ಕೆ ಅನ್ನಡಬೇಕಾದ್ರೆ ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನವನ್ನು ನಂಬಿ ಅವುಗಳ ಫಲಗೋಸ್ಕರ ಬಹುದಿವಸ ಕಾದಿದ್ದು ಆ ಫಲವನ್ನು ಹೊಂದಿರೋ ಅವನು ಅನುಸರಿಸರಾಗಿರಬೇಕು ಕೋರುತ್ತೇನೆ. ನೀವು ಮಂದಮತಿ ಅಂದರೆ ದೇವರ ವಾಗ್ದಾನ ಉಂಟು, ಕೊಡಿರಿ,
ಕಡಲು ಪಡುವುದು. ಎಷ್ಟು ನಾವು ಕೊಡಿದ್ರು ಅಷ್ಟು ಕೊಡು. ಹೇಗೆ ಕೊಡ್ತಾನೆ? ಜಡಿದು ಅಲ್ಲಾಡಿಸಿ ಹೊರಸಲ್ಲುವ ಹಾಗೆ ಮನುಷ್ಯರು ನಿಮ್ಮ ಸರಿಗೆ ಹಾಕುವರು. ಮತ್ತು ಇದು ದೇವರ ನೇಮ. ಎಷ್ಟು ನೀವು ದೇವರಿಗೆ ದಶಮಾಂಶ ಕೊಡಿತು, ಕಾಣಿಕೆ ಕೊಡುತ್ತೋ, ಅದನ್ನು ಎಕ್ಸ್ಟ್ರಾವಾಗಿ ನೀವು ಸ್ಯಾಕ್ರಿಫೈಸಲಾಗಿ ಕೊಡುತ್ತೀರೋ, ಆಸ್ತಿ ಮಾರಿಕೊಡು, ಏನೆಲ್ಲ ಕೊಡುತ್ತೀರೋ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಮನುಷ್ಯರ ಮುಖಾಂತರವೇ ನಿಮಗೆ ಇನ್ನೂ ಎಕ್ಸ್ಟ್ರಾ ಕೊಡಲ್ಪಡುವುದು. ಇದು ವಾಗ್ದಾನವಾಗಿದೆ. ಇನ್ನು ಅನೇಕ ವಾಗ್ದಾನಗಳುಂಟು. ದೇವರ ವಾಕ್ಯದ ಅಲ್ಲ, ಈ ವಾಗ್ದಾನ ನಂಬಿಕೊಂಡು ನೀವು ಕೊಡುತ್ತೀರೋ ನಿಮಗೆ ಆರ್ಥಿಕ ಸಮೃದ್ಧಿ ನಿಮಗೆ ಬರುವುದು. ನಿಮ್ಮ ಸಾಲದಿಂದ ನಿಮಗೆ ಬಿಡುಗಡೆ. ಇವತ್ತು ಅನೇಕರು ಸಾಲ ಬಂಧನದಲ್ಲಿದ್ದೀರಿ. ಸಾಲ ಬಂಧನದಿಂದ ಬಿಡುಗಡಬೇಕಾ? ಪ್ರಾಕ್ಟೀಸ್ ಮಾಡಿ. ದಶಮಾಂಶವನ್ನು ಕೊಡಿ, ಮೊದಲು ಕಾಣಿ ಕೊಡಿ, ಅಷ್ಟೇ. ಇನ್ನು ಸ್ವಲ್ಪ ಸ್ಯಾಕ್ರಿಫೈಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ಕೊಡುವುದಾದರೆ ನೋಡಿ ದೇವರ ವಾಗ್ದಾನ ಸತ್ಯವಾದಿ, ದೀರ್ಘ ತಾಳ್ಮೆ ಕೊಡುತ್ತೀರಿ. ವಾಗ್ದಾನ ನಂಬಿರಿ, ವಾಗ್ದಾನ ಅರಿಕೆ ಮಾಡಿ ಯಾರು ಸಾಲದಲ್ಲಿದ್ದೀರಿ ಈ ವಾಗ್ದಾನ ಅರಿಕೆ ಮಾಡಿ. ಕೀರ್ತನೆ 37 ಅದು 21ನೇ ವಾಕ್ಯ ಒರಿಜಿನಲ್ ಎಂಪ್ಲಿಫೈಡ್ ಕಿಂಗ್ ಜೇಮ್ಸ್ನಲ್ಲಿ ಹೀಗೆ ಉಂಟು. TPT ಹೀಗೆ ಉಂಟು. TPT ವರ್ಷದಲ್ಲಿ ಹೀಗೆ ಉಂಟು. ದುಷ್ಟನು ಸಾಲ ಮಾಡಿ ತೀರಿಸಲಾರದೆ ಹೋಗುವನು, ನೀತಿವಂತನೆಂದರೆ ದಶಮ ಕಾಣಿ ಕೊಡುವವರು ನೀತಿವಂತರು ತನ್ನ ಸಾಲವನ್ನು ತೀರಿಸಿ ಎಕ್ಸ್ಟ್ರಾವಾಗಿ ಅದನ್ನು ಕೊಡುತ್ತಾ ನಿಮ್ಮದೇ. ಅದು ನಿಮಗೆ ಸಾಲ ಇರುವುದಾದರೂ ಸಹ ನೀವು ದೇವರಿಗೆ ಕೂಡ ದಶಮ ಕಾಣಿಯಲ್ಲಿ ಕದ್ದುಕೊಳ್ಳಬೇಡ್ರಿ. ದೇವರು ನಿಮಗೆ ಆರ್ಥಿಕ ಸಮೃದ್ಧಿ ಕೊಡ್ತಾನೆ. ಸಾಲವನ್ನು ತೀರಿ ಇನ್ನು ಎಕ್ಸ್ಟ್ರಾವಾಗಿ ಕೊಡುವಾಗ ಮಾಡ್ತಾನೆ. ಈ ರೀತಿ ಈ ವಾಗ್ದಾನಗಳನ್ನು ನಂಬುವವರಾಗಬೇಕು ಮತ್ತು ದೀರ್ಘ ತಾಳ್ಮೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಇಲ್ಲಿ ನಾವು ನೋಡ್ತೇವೆ. ಈ ದೃಷ್ಟಾಂತದಲ್ಲಿ 13ನೇ ವಾಕ್ಯ ನೋಡ್ತೇವೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದನ್ನು ತನ್ನ ಆಣೆ ಇಟ್ಟು ನಿಜ ನಿನ್ನನ್ನು ಆಶೀರ್ವದಿಸನು, ನಿನ್ನ ಹೆಚ್ಚಿಸಿ ನಿನ್ನ ಹೇಳಿದನಷ್ಟೇ. ದೇವರು ಸಹ ಇವತ್ತು ಯಾರ್ಯಾರು ನಂಬಿಕೆಯಿಂದ ದೇವರ ಆಜ್ಞೆಗಳಿಗೆ ದೇವರ ವಾಗ್ದಾನಗಳಿಗೆ ವಿಧೇಯರಾಗಿತ್ತು 100% ಅಬ್ರಹಾಮನ ದೇವರು ನಿಮ್ಮ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮನ್ನು ಹೆಚ್ಚಿಸುತ್ತಾನೆ. ಇದು ವಾಗ್ದಾನವಾಗಿದೆ ಪ್ರಿಯರೇ. ನೀವು ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡಿ, ವಾಗ್ದಾನವನ್ನು ಮಾತಂದರೆ ವಾಗ್ದಾನಕ್ಕೆ ವಿಧೇಯರಾಗಿ ದೇವರು ವಾಗ್ದಾನ ನಂಬಿಕಸ್ತನು. ದೇವರು ಆ ವಾಗ್ದಾನ ಆಶೀರ್ವಾದ ಮಾಡುವನಾಗಿದ್ದಾನೆ. ಅಷ್ಟೇ. ಅದನ್ನೇ ನೋಡ್ತೀವಿ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದಾಗಿ ಹೊಂದಿದ್ದನು. ಅಷ್ಟೇ. ಆ ವಾಗ್ದಾನದ ಫಲ ಹೊಂದಬೇಕಾದ್ರೆ ನೀವು ದೀರ್ಘ ತಾಳ್ಮೆ ಕಾದುಕೊಳ್ಳಬೇಕು. ಚಂಚಲರಾಗಬಾರದು, ಅಪನಂಬಿಕೆ ಮಾಡಬಾರದು, ಆಶೀರ್ವಾದ ಬರಲಿ ಎಂಬುದಾದ್ರೆ ಗುಣಗುಟ್ಟಬಾರದು. ದೀರ್ಘ ತಾಳ್ಮೆಯಿಂದ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಾದರೆ, ಪ್ರಾರ್ಥನೆ ಮಾಡುವುದಾದರೆ, ಅತಿಥಿ ಸತ್ಕಾರ ಮಾಡಿದರೆ ದಾನ ಡೆಫಿನಿಟ್ ವಾಗ್ದಾನ ಪ್ರಕಾರ ಹೊಂದಿಕೊಳ್ಳುತ್ತೀರಿ ಎಂಬುದು ಅಪೊಸ್ತಲ ಪೌಲನು ಅಬ್ರಹಾಮನ ಬಗ್ಗೆ ಹೇಳುತ್ತಾನೆ. 16ನೇ ವಾಕ್ಯ, ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ, ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನು ಇರುವುದಿಲ್ಲ. ಹಾಗೆ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದೆಂಬುದನ್ನು ವಾಗ್ದಾನ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕು. ಆಣೆ ಇಟ್ಟು ತನ್ನ ಮಾತು ಸ್ಥಿರಪಡಿಸಿದನು. ಅಷ್ಟೇ. ಈ ರೀತಿ ಒಳ್ಳೆಯ ಕ್ರಿಯೆಗಳು ಮಾಡುವ ದೇವರು ನಿಮಗೆ ಸೇವಕರ ಮುಖಾಂತರ ಅಥವಾ ಕನಸಿನ ಮುಖಾಂತರ ಪ್ರವಾದನೆ ಕೊಡುತ್ತಾನೆ, ಕನಸು ಕೊಡುತ್ತಾನೆ, ನಿಮಗೆ ಆಶ್ರಯ ಮಾಡ್ತಾನೆ, ಮಾತನಾಡ್ತಾನೆ. ಅದು ದೇವರು ಆಣೆ ಇಡುವುದು. ದೇವರ ವಾಕ್ಯವನ್ನು ನಂಬಿಕೊಂಡು ನೀವು ವಿಧೇಯರಾಗುವಾಗ ದೇವರು ಪುನಃ ನಿಮಗೆ ಕನಸಿನ ಮುಖಾಂತರ ಪ್ರವಾದನೆ ಮುಖಾಂತರ ಮಾತಾಡೋದು ಪುನಃ ಮಾತ್ರ ವಾಕ್ಯ, ರೇಮ ವಾಕ್ಯ, ಪ್ರವಾದನೆ ವಾಕ್ಯ, ಕನಸು, ಅದು ಆಣೆ. ಈ ರೀತಿ ದೇವರು ತನ್ನ ಮಾತು ಸ್ಥಿರಪಡಿಸ್ತಾನೆ. ನಿಮಗೆ ಮಾತು ಕೊಟ್ಟು ನಾನು ಆಶ್ರಯ ಮಾಡ್ತೇನೆ, ನಿನ್ನ ನನ್ನ ವಿಧೇಯನಾಗು ಎಂಬುದಾಗಿ ದೇವರು ಮಾತು ಕೊಡುತ್ತಾನೆ. ಹಾಗೆ ಅಬ್ರಹಾಮ ದೇವರು ಮಾತು ಕೊಟ್ಟನು, ಆಣೆ ಇಟ್ಟು ನಿಮ್ಮನ್ನು ನೋಡ್ತೇವೆ. 18ನೇ ವಾಕ್ಯದಲ್ಲಿ ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ದೇವರು ಉಂಟಾಯಿತು. ಈ ಆಧಾರವನ್ನು ಕೊಟ್ಟದ್ದು ದೇವರು ಸುಳ್ಳಾಡಿಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಭರವಸೆ ಯೋಗ್ಯವಾದುದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಿನ ದೇವ ಸನ್ನಿಧಿಯನ್ನು ಪ್ರವೇಶಿಸುವಂಥದ್ದು. ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರು ಎಂದು ಸುಳ್ಳಾಡುವುದಿಲ್ಲ. ಮನುಷ್ಯರು ಸುಳ್ಳಾಡಬಹುದು, ದೇವರು ಸುಳ್ಳು. ಅದಕ್ಕೆ ದೇವರು ದೇವರ ವಾಗ್ದಾನ ನಂಬಿಕೊಂಡು ವಾಗ್ದಾನ ವಿಧೇಯರಾಗಿ ದೇವರಿಗೆ ಕೆಲಸ ದೇವರ ಸೇವೆ ಮಾಡುತ್ತಿರು, ಅಥವಾ ನಿಮ್ಮ ಆರ್ಥಿಕ ಐಶ್ವರ್ಯದಲ್ಲಿ ದಾನ ಧರ್ಮ, ಪರೋಪಕಾರ, ದಶಮ ಕಾಣಿಕೆ ಉದಾರವಾಗಿ ಇನ್ನೂ ಆಸ್ತಿ ಪಾಸ್ತಿ ಮಾರಿ ದೇವರ ಸೇವೆ ಕೊಡುತ್ತೀರೋ, ಏನು ಮಾಡುತ್ತೀರೋ, ಪ್ರತಿಯೊಂದಕ್ಕೆ ಆಶಯದ ಉಂಟು. ಮತ್ತು ಅಷ್ಟೇ ಅಲ್ಲದೆ ಆ ರೀತಿ ನೀವು ಮಾಡುವ ದೇವರು ನಿಮಗೆ ಕನಸಿನಲ್ಲಿ ಮಾತನಾಡ್ತಾನೆ, ಪ್ರವಾದ ಮುಖಾಂತರ ಮಾತನಾಡ್ತಾ. ಅದು ಆಗದೆ ನಿಮಗೆ ಪುನಃ ದೇವರು ನೀವು ಮಾಡುವ ವಿಧೇಯತೆ ಮಾಡುವ ಆ ವಾಕ್ಯಕ್ಕೆ ಅಥವಾ ಆ ವಾಗ್ದಾನಕ್ಕೆ ಪುನಃ ದೇವರ ಸೇವಕರ ಮುಖಾಂತರ ಕೊಡುವ ಪ್ರವಾದನೆ, ಅದು ಆಣೆ ಇಟ್ಟುಕೊಂಡು ದೇವರು ಹೇಳುವುದಾಗಿದೆ. ಅದಕ್ಕೆ ಹಾಗೆ ಹೇಳುವಾಗ ದೇವರು ಎಂದಿಗೂ ಸುಳ್ಳಾಡುವುದಿಲ್ಲ, ಎಂದಿಗೂ ದೇವರು ಸುಳ್ಳಾಡುವುದಿಲ್ಲ. ಅದಕ್ಕೋಸ್ಕರ ನೀವು ಎಂದಿಗೂ ಚಂಚಲರಾಗಬಾರದು, ಬೇಸರಗೊಳ್ಳಬಾರದು. ಪ್ರಿಯರೇ, ನೀವು ದಿನಾಲು ನಂಬಿಕೆಯಿಂದ ಅಬ್ರಹಾಮನ ದೀರ್ಘಕಾಲ ಕಾದುಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಹೇಗೆ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾನೋ ಆ ವಾಗ್ದಾನ ಪ್ರಾರ್ಥನೆ ಮಾಡಿ, ಕನಸು ಕೊಟ್ಟರೆ ಕನಸು ಪ್ರಾರ್ಥನೆ ಮಾಡಿ, ದರ್ಶನ ಕೊಟ್ಟರೆ ದರ್ಶನ ತೆಗೆದು ಪ್ರಾರ್ಥನೆ ಮಾಡಿ,
ಪ್ರವಾದನೆ ದೇವ ನಿನ್ನ ಪ್ರವಾದನೆ ನಿನ್ನ ಆ ರೀತಿ ನಂಬಿರಿ. ಯಾಕಂದರೆ ದೇವರಿನ ಸುಳ್ಳಾಡುವುದಿಲ್ಲ. ದೇವರ ಅತಿ ಹೆಚ್ಚಾಗಿ ಓದಿರಿ, ಧ್ಯಾನ ಮಾಡಿ. ದೇವರಿನ ಸುಳ್ಳಾಡುವುದಿಲ್ಲ. ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ದೇವರು 25 ವರ್ಷ ಅವನು ಕಾದುಕೊಂಡು 20 ವರ್ಷ ಅವನಿಗೆ ನಾನಾ ರೀತಿಯ ನಿರಾಸೆಗಳು ಬಂತು, ನಾನಾ ರೀತಿಯ ಅವನಿಗೆ ಅವಮಾನ ಬಂತು. ಆದರೂ ಅವನು ನಿರಾಸ ಆಗಿಲ್ಲ, ಅಪನಂಬಿಕೆ ಕುಂದಿ ಹೋಗಿಲ್ಲ. ಆ 20 ವರ್ಷ ಅವನು ದೃಢವಾಗಿ ನಂಬಿಕೊಂಡು ನಿರೀಕ್ಷೆ ದೇವ್ರ ಸ್ತೋತ್ರ. ಆ ರೀತಿ ನೀವು ಆ ಒಂದು ನಿಮ್ಮ ಟೆಸ್ಟಿಂಗ್ ಪೀರಿಯಡ್ ದೇವರು ಪ್ರತಿಯೊಬ್ಬರನ್ನು ಟೆಸ್ಟ್ ಮಾಡ್ತಾನೆ. ಆ ಟೆಸ್ಟಿಂಗ್ ಪೀರಿಯಡಲ್ಲಿ ನೀವು ಸಂತೋಷದಿಂದ ಸ್ತುತಿ ಮಾಡಬೇಕು. ಅಬ್ರಹಾಮ ಹಾಗೆ ಹೆಚ್ಚಿದ ವಾಕ್ಯ ಓದಿ ವಿದ್ಯರು ಆಗ ತಕ್ಕ ಸಮಯದಲ್ಲಿ ನಿಮ್ಮ ಟೆಸ್ಟಿಂಗ್ ಪೀರಿಯಡ್ ಅಬ್ರಹಾಮನ 25 ವರ್ಷ ಟೆಸ್ಟ್ ಮಾಡಿದ್ರು. 20 ವರ್ಷ ಟೆಸ್ಟಿಂಗ್ ಪೀರಿಯಡ್ ಮುಗಿದ ನಂತರ ದೇವರು ಅಬ್ರಹಾಮ ಹೇಳಿದ ಹಾಗೆ ಮಗನನ್ನು ಕೊಟ್ಟನು, ಈಸಾಕನನ್ನು ಕೊಟ್ಟನು. ಆ ರೀತಿ ನಿಮಗೆ ಏನು ದೇವರು ವಾಗ್ದಾನ ಕೊಟ್ಟಿದ್ದವನು ಅಥವಾ ಏನು ಕನಸು ಕೊಟ್ಟಿದ್ದನೋ ಅದು 100% ತಕ್ಕ ನೆರವೇರುವುದು. ಅದು ಈ ರೀತಿ ದೇವರು ನಂಬಿಗಸ್ತನು. ನೀವು ಸಹ ನಂಬಿಗಸ್ತರಾಗಬೇಕು. ದೇವರು ಸುಳ್ಳಾಡುವುದಿಲ್ಲ. ಅದು ಎಂದಿಗೂ ಯಾವ ಪರಿಸ್ಥಿತಿ ಗುಣಗುಟ್ಟಿವೆ. ಅನೇಕರು ದೇವರ ತೋರಿಸಿದ ಅನೇಕರು ದೇವರ ವಾಕ್ಯ ವಿಧರಾಗ್ತೀರಿ. ಅನೇಕ ದಶಮ ಕಾಣಿಕೆ ಕೂಡ ದಾನ ಮತ್ತು ಸಿಗುವುದಿಲ್ಲ ಎಂದು ಕೂಡಿ ನಿರಾಸರಾಗ್ತೀರಿ, ಗುಣಗುಟ್ಟುತ್ತೀರಿ. ದೇವರ ಸೇವಕರ ಮೇಲೆ ಕೆಟ್ಟ ಮಾತನಾಡಿ ಸಭೆಯ ಬಗ್ಗೆ ಮಾಡಿ ಎಂದಿಗೂ ಹಾಗೆ ದೇವರ ಸೇವಕರ ಬಗ್ಗೆ, ದೇವರ ಸಭೆಯ ಬಗ್ಗೆ ಎಂದಿಗೂ ಮಾತನಾಡಬೇಡಿ. ದೇವರು ನಂಬಿಕಸ್ತ. ನೀವು ಕೊಡುವುದು ದೇವರ ಸೇವೆಗೆ, ದೇವರ ಸೇವಕರು ನೋಡಿ ಮನಸ್ಸು ನೋಡಿ ಕೊಡುವುದಿಲ್ಲ. ನೀವು ನಂಬಿಕೆಯಿಂದ ದೇವರ ವಾಕ್ಯಕ್ಕೆ ವಿಧೇಯಗಳು ಪ್ರೀತಿಯಿಂದ ಕೊಡುವುದು. ಅದು ನೀವು ಕೊಟ್ಟು ದೇವರು ಪರಲೋಕದಲ್ಲಿ ಜ್ಞಾಪಕದಲ್ಲಿ ಆತನ ಮರದ ಅನ್ಯಸ್ತನ್ನು ಆ ರೀತಿಯೂ ಕೊಡುವುದಾರೆ. ಎಂದಿಗೂ ದೇವರ ಸೇವಕರ ವಿರುದ್ಧವಾಗಿ ಆಗಲಿ, ದೇವರ ಸಭೆ ವಿರುದ್ಧವಾಗಿ ನೀವು ಮಾತನಾಡಿದೆ ದೇವರನ್ನು ಸ್ತುತಿಸಿದ್ದಾರೆ. ಡೆಪೆಂಡ್ ದೇವರ ನೀವು ಏನು ಮಾಡುತ್ತೀರೋ ಒಳ್ಳೆಯ ಕಾರ್ಯ ದೇವರು ಮರಿದಕ್ಕೆ ಅನ್ಯಸ್ತನಲ್ಲ, ದೇವರು ನಂಬಿಗಸ್ತನು. ಅಬ್ರಹಾಮನೇ ಹಾಗೆ ನಿಮ್ಮ ಆಶೀರ್ವಾದ ಮಾಡೇ ಮಾಡುತ್ತಾನೆ, ನಿಮ್ಮನ್ನು ಹೆಚ್ಚಿಸುತ್ತಾನೆ, ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡುತ್ತಾನೆ. ಅದಕ್ಕೆ ದೇವರ ಆತ್ಮ ಹೇಳ್ತಾನೆ, ಇವತ್ತು ದೇವರು ನಂಬಿಗಸ್ತನು. ಪ್ರೇರೆ ಹೌದು, ನಿಮ್ಮ ಯಾವುದೇ ರೋಗಗಳು ಬಂದರು, ಕಷ್ಟಗಳು ಬಂದರೂ ಗುಣಗುಟ್ಟಬೇಡಿ. ಯಾಕೆ ದೇವರು ಯೇಸು ನೀವು ನಂಬಿಕೆ ಇಟ್ಟಿದ್ದೀರಿ, ನೀವು ನಿಮ್ಮನ್ನು ಇಷ್ಟ ಅಂದುಕೊಂಡಿದ್ದೀರಿ. ದೇವರು ನಿಮ್ಮನ್ನು ನೀತಿವಂತ ನಿರ್ಣಯ ಮಾಡಿದರೆ ನೀತಿವಂತರು. ಅದು ನೀತಿವಂತರು ಇನ್ನೂ ನೀತಿವಂತರಾಗಿ ಜೀವನ ಮಾಡಬೇಕು. ಇನ್ನೂ ಪರಿಶುದ್ಧರಾಗಬೇಕಂದ್ರೆ ನೀವು ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಪರಿಶುದ್ಧರಾಗಬೇಕು. ಆತ್ಮದಲ್ಲಿ ಪರಿಶುದ್ಧರಾಗಿದ್ದೀರಿ ಯೇಸು ನಂಬಿಕೆ ಮುಖಾಂತರ. ಅದು ಶರೀರದಲ್ಲಿಯೂ ಮನಸ್ಸು ಪರಿಶುದ್ಧರಾಗಬೇಕು. ಅದನ್ನು ಪ್ರಯತ್ನ ಮಾಡಿ ಒಂದು ಪ್ರಯತ್ನ ಸೋತು ದೇವರು ತಾನೇ. ಅಪೊಸ್ತಲ ಪೌಲ ಹೇಳ್ತಾರೆ 20:31 ರೋಗದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಕಷ್ಟಕ್ಕೆ ಒಳಪಡಿಸಿ ಶುದ್ಧೀಕರಿಸಿ ಪರಿಶುದ್ಧ ಮಾಡಿಕೊಂಡು ನಿಮಗೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅದು ನಿಮ್ಮ ಸಭೆಯನ್ನು ಬಿಡಬೇಡಿರಿ, ಯೇಸು ಕ್ರಿಸ್ತನ ನಂಬಿಕೆಯನ್ನು ಬಿಡಬೇಡಿ. ದೃಢವಾಗಿ ಆ ದೇವರು ನಂಬಿಗಸ್ತನು ಆಗಿದ್ದಾನೆ. ಆತನ ನಂಬಿಕೆ ಇಡುವವನು, ತನ್ನ ಸಭೆಯಲ್ಲಿ ನಂಬಿಗಸ್ತರಾಗಿರುವವನು, ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುವನು. ಎಂದಿಗೂ ಆತನು ಕೈ ಬಿಡುವನಲ್ಲ, ತರುವುದಿಲ್ಲ. ಅವ್ರಿಗೆ 100ಕ್ಕೆ 100ರಷ್ಟು ಅವ್ರಿಗೆ ನಿತ್ಯ ಜೀವ ವಾಗ್ದಾನ ಮಾಡಿಕೊಟ್ಟರೆ ಅವರಿಗೆ ವಾಗ್ದಾನ ನೆರವೇರಿಸೋನಾಗಿದೆ. ನೀವು ನಂಬಿಕೆ ಸಾಗಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡಬೇಕು, ಆತನ ವಾಕ್ಯನ ಹೆಚ್ಚಾಗಿ ಓದಬೇಕು, ಹೆಚ್ಚಾಗಿ ದೇವರ ವಾಕ್ಯ ವಿದ್ಯಾರಬೇಕು. ಈ ಟಿ ವಿ ಮಾಧ್ಯಮ ಸಂದೆ ಪುನಃ ಕೇಳಿರಿ. ಇದು ನಿಮ್ಮ ಲೈಕ್ ಅನೇಕರಿಗೆ ಶೇರ್ ಮಾಡಿ ಮತ್ತು ನೀವು ನಿಮ್ಮ ಸಭೆಗೆ ಬಿಡದೆ ಸಭೆಗೆ ಬನ್ನಿ, ಸಭೆಯಲ್ಲಿ ಕೊಟ್ಟ ಕೇಳಿರಿ. ದೇವರು ನಂಬಿಕಸ್ತನು, ನಿಮ್ಗೆ ಆರ್ಥಿಕವಾಗಿಯೂ ಆತ್ಮೀಯವಾಗಿ ಎಲ್ಲ ರೀತಿ ಆಶೀರ್ವಾದ ಮಾಡ್ತಾನೆ, ನಿತ್ಯ ಜೀವನ ಕೊಡುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಈ ಸಂದೇಶ ಉತ್ತೇಜನವಾಗುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವನಿಗೆ ಸ್ತೋತ್ರ ಸ್ವಲ್ಪ ಕೊಂಡಾಡ್ತಿದ್ದೇವ. ಈ ಸಂದೇಶದ ಮುಖಾಂತರ ಮಾತ್ರ ಎಲ್ಲ ವೀಕ್ಷಕರು ದೇವ ಈ ಒಂದು ಅವರು ಉತ್ತೇಜನ ಮಾಡಿದಾಗ ಸ್ತೋತ್ರ. ಕಡೆ ತನಕ ನಿನ್ನ ಮಕ್ಕಳು ಯಾವ ರೀತಿಯಲ್ಲಿ ನಂಬಿಕೆ ನಿರಾಸರಾಗದೆ, ನಂಬಿಕೆ ಕುಂದಿ ಹೋಗದೆ, ನಂಬಿಕೆಲ್ಲ ಉತ್ತೇಜನ ಹೊಂದಿಕೊಂಡು ಇನ್ನೊಬ್ಬರವರು ಉತ್ತೇಜನ ಮಾಡುತ್ತಾ ದೇವ ಇನ್ನೊಬ್ಬರಿಗೆ ಅವರು ಧೈರ್ಯಪಡಿಸ್ತಾ ಇರುವಂತೆ ಕೃಪೆ ಕೊಡಬೇಕು ದೇವ. ಮತ್ತು ಯಾರನ್ನ ವಾಗ್ದಾನ ನಂಬಿಕೊಂಡಿದ್ದು ಅವರೆಲ್ಲ ನಿನ್ನ ಆಶೀರ್ವಾದ ರಿಲೀಸ್ ಮಾಡ್ತಾನೆ. ನೀನು ಕೊಟ್ಟ ಕನಸನ್ನು ಕೂಡ ಪ್ರವಾದನೆ ಅವರಿಗೆ ನೆರವೇರಿಸಬೇಕು. ಆ ಒಂದು ದೀರ್ಘ ತಾಳ್ಮೆ ಈ ವೀಕ್ಷಕ ಕೊಡಬೇಕು ದೇವ. ಪ್ರತಿಯೊಂದು ಅವರ ಪ್ರಾರ್ಥನೆ ಉತ್ತರ ಕೊಡಬೇಕು ನಾಡ್ಬೇಡ. ಅಬ್ರಹಾಮನ ಆ ನಂಬಿಕೆಯನ್ನು ಕೊಡು, ಆ ವಿಧೇಯತೆ ಎಲ್ಲರಿಗೂ ಕೊಡಬೇಕು ನಾನು ಬೇಡಿಕೊಳ್ತೇನೆ. ಈ ಸಲ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ಬೇಡುತ್ತೇನೆ, ಪ್ರತಿಯೊಬ್ಬರನ್ನ ಆಶೀರ್ವದಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.